ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಕ್ ಬಂದಿನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ಅಲ್ರಿ, ಎಷ್ಟು ದಿನ ಎಷ್ಟು ವರ್ಷದಿಂದ ಇದ ಹಳಿ ವಿಚಾರನೆ ಕೇಳ್ಬೇಕು. ಕಾಂಗ್ರೆಸ್ನವ್ರಿಗೆ ಹೊಸ ಐಡಿಯಾ ಏನು ಬರ್ಲಿಕ್ಕತ್ತಿಲ್ಲೇನ? ಕಾಂಗ್ರೆಸ್ ಗೆದ್ದಲ್ಲೆಲ್ಲ ಸರಿ ಇರ್ತೈತಿ, ಅದ್ರ ಬಗ್ಗೆ ಚಕಾರ ಎತ್ತುದಿಲ್ಲ ಅಂತ ಸೋತಲ್ಲೆಲ್ಲ ಓಟ್ ಚೋರಿ ಅನ್ನೋದು, EVM ಹ್ಯಾಕ್ ಅನ್ನೋದು. ಈಗ ಪಶ್ಚಿಮ ಬಂಗಾಳ, ಅಸ್ಸಾಂನ್ಯಾಗ ಗೆದ್ದಿದ್ದು ಬಿಜೆಪಿ ಗೆಲುವು ಅಲ್ಲಂತದು, ಚುನಾವಣಾ ಆಯೋಗದ ಗೆಲುವು ಅಂತ ಹೇಳಿ ಮಹಾಜ್ಞಾನಿಯೊಬ್ರು ಹೇಳಿಕತ್ತಾರ. ಕೇಳಿಸ್ಕೊಳ್ರಿ. ನೋಡಿ, ಅಸ್ಸಾಂ ಮತ್ತೆ ವೆಸ್ಟ್ ಬೆಂಗಾಲ್ ಬಿಜೆಪಿಯವರ ಜಯ ಅಲ್ಲ, ಅದು ಎಲೆಕ್ಷನ್ ಕಮಿಷನಿನ ಜಯ. ಯಾವ ರೀತಿ ಅಸ್ಸಾಂನಲ್ಲಿ ಡಿಲಿಮಿಟೇಷನ್ ನಡೆಸಿದ್ದಾರೆ, ಯಾವ ರೀತಿ ವೆಸ್ಟ್ ಬೆಂಗಾಲ್ ನಲ್ಲಿ SIR ನಡೆಸಿದ್ದಾರೆ. ನೋಡಿ, ಸುಮಾರು 1 ಕೋಟಿ ಜನರಿಗೆ ನೀವು ಮತದಾರರ ಪಟ್ಟಿಯಿಂದ ತೆಗಿತೀರಾ. ಸುಮಾರು 27 ಲಕ್ಷ 28 ಲಕ್ಷ ಜನರು ಯಾರು ಅರ್ಹರಿದ್ದಾರೆ, ಟ್ರಿಬ್ಯುನಲ್ಸ್ಗೆ ನೀವು ಅವರ ವಾದ ಏನಿದೆ ಅಂತ ಕೇಳೋದಿಲ್ಲ. ಇಟ್ ಇಸ್ ಕಂಪ್ಲೀಟ್ಲಿ ವಿಕ್ಟರಿ ಆಫ್ ದ ಎಲೆಕ್ಷನ್ ಕಮಿಷನ್. ನೀವು ಎಲೆಕ್ಷನ್ ಕಮಿಷನರಿಗೆ ಜೇಬ್ನಲ್ಲಿ ಇಟ್ಕೊಂಡಿದ್ದೀರಾ. ಎಲೆಕ್ಷನ್ ಕಮಿಷನ್ ಪ್ರೊಸೆಸ್ ನ ನೀವು ಸಂಪೂರ್ಣವಾಗಿ ನಾಶ ಮಾಡಿಬಿಟ್ಟಿದ್ದೀರಾ. ವೆಸ್ಟ್ ಬೆಂಗಾಲ್ ಅಂಡ್ ಅಸ್ಸಾಂ, ನಾನು ಹೇಳ್ತಾ ಇದ್ದಂಗೆ ಯಾವ ರೀತಿ ಮಹಾರಾಷ್ಟ್ರ, ಮಧ್ಯಪ್ರದೇಶ್ ಮತ್ತೆ ಹರಿಯಾಣ ನಡೆದಿದೆ, ಅದೇ ರೀತಿ ನಡೆದಿರೋದು. ಬಿಜೆಪಿಯವರು ದೇ ಹ್ಯಾವ್ ಕ್ಯಾಪ್ಚರ್ಡ್ ದ ಎಂಟೈರ್ ಪ್ರೊಸೆಸ್ ಆಫ್ ಎಲೆಕ್ಷನಿಯರಿಂಗ್. ಬಹಳ ಸ್ಪಷ್ಟವಾಗಿ ಇದು ಕಾಣಿಸ್ತಾ ಇದೆ ಅದರಲ್ಲಿ. ಹಂಗಾದ್ರ ಕರ್ನಾಟಕ, ಆಂಧ್ರ ಪ್ರದೇಶ, ತಮಿಳುನಾಡು ಇವೆಲ್ಲ ಇಲ್ಲಿನೂ ಎಲೆಕ್ಷನ್ ಕಮಿಷನ್ ಗೆದ್ದಿರ್ಬೇಕಲ್ಲ. ಹಂಗಂದ್ರ ಅಲ್ಲ, ಲಾಜಿಕ್ಕೇ ಅರ್ಥ ಆಗಲ್ಲ ನನಗ. ಕಾಂಗ್ರೆಸ್ ಗೆದ್ದಲ್ಲಿ ಹಿಂಗ್ ಹೇಳಲಿಕ್ ಬರ್ರಿ ನೋಡು. ಮತ್ತೆ SIR ಬಗ್ಗೆ ಮಾತಾಡ್ತಾರಲ್ಲ ಇವರು, ಕರ್ನಾಟಕದಾಗೂ ಬಂದ್ ಬಿಟ್ರಿ ಏನಾಗ್ತೈತೆ ಅಂತ ಸ್ವಲ್ಪ ತಿಳ್ಕೊಳ್ರಿ. ಒಂದ್ ವೇಳೆ SIR ಬಂತಿಲ್ಲಿ ತಮ್ಮ ಕ್ಷೇತ್ರದಿಂದ 20,000 ಓಟ್ ತೆಗೆದು ಹಾಕ್ತಾರಂದ್ರೆ ನೆಕ್ಸ್ಟ್ ವಿನ್ ಆಗೋರು ಯಾರಲ್ಲಿ? ರಿಸಲ್ಟ್ ಭಾಳ ಕ್ಲಿಯರ್ ಆಗಿದೆ. ಇದು ಕಾಂಗ್ರೆಸ್ನವರು ತಿಳಿಬೇಕು. ಅವರು ಕೆಳಮಟ್ಟದಲ್ಲಿ ಹೋಗಿ ಅವರೆಲ್ಲ ಅಲ್ಲಿ ಕೆಲಸ ಮಾಡಬೇಕು. ತಮ್ಮ ವಾಲಂಟಿಯರ್ಸ್ ಇದಾರಲ್ಲ, ನಾವು ಸಾಥ್ ಕೊಡ್ತಾ ಇದ್ದೇವೆ, ನಾವು ತಮ್ಮ ಜೊತೆಲಿ ಇದ್ದೇವೆ, ನಾವೆಲ್ಲರೂ ಮಾಡ್ತಾ ಇದ್ದೇವೆ. ಇವಾಗ ನೋಡಿ, ಎಲ್ಲ ಚಿಕ್ಕ ಚಿಕ್ಕ ಪಾರ್ಟಿ ಚಿಕ್ಕೆಲ್ಲ ದೊಡ್ಡ ಪಾರ್ಟಿ ಇವರೆಲ್ಲ. ಇವರು ಆ್ಯಕ್ಚುಲ್ ಆಗಿ ಇವರೇ ದೊಡ್ಡ ಪಾರ್ಟಿ. ಯಾಕಂದ್ರೆ ಸಮಾಜದ ನಡುವೆ ಇವರೆಲ್ಲ ಇರ್ತಾರೆ, ಎಲ್ಲರೂ ಸಂಘಟನೆಗಳು. ನಾವೆಲ್ಲ ತಮ್ಮ ಜೊತೆಲಿ ಸೇರಿಕೊಂಡು ಯಾರದೇ ಒಬ್ಬರ ಹೆಸರು ತೆಗೆದು ಹಾಕಬಾರ್ದು ಅಂತೇಳಿ ನಾವು ಬಯಸ್ತಾ ಇದ್ದೇವಲ್ವಾ. ಅದಕ್ಕಾಗಿ ತಾವು ಸರ್ಕಾರದಲ್ಲಿ ಇದ್ದೀರಿ, ಮುಂಚೂಣಿಯಲ್ಲಿ ತಾವಿರಬೇಕು. ಮೊದಲನೇದಾಗಿ SR ನಮಗೆ ಬೇಡ ಅಂತೇಳಿ ಇಲ್ಲೊಂದು ಪ್ರಸ್ತಾವನೆ ಬಂದಿದೆ. ಒಂದು ಡಿಸಿಷನ್ ನೀವು ತಗೋಬೇಕು. ನಾವು ನಿಮಗೆ ಸಹಾಯ ನೀಡೋಂಗಿಲ್ಲ ಅಂತೇಳಿ ಹೇಳಬೇಕು. ನೀವು ರಾಷ್ಟ್ರ ಮಟ್ಟದಲ್ಲಿ ಒಂದು ದೊಡ್ಡ ನಿರ್ಣಯ ಆಗ್ತಾ ಇದೆ ಕರ್ನಾಟಕ ಸರ್ಕಾರದಿಂದ. ಒಬ್ರು ಹಿಂಗ ಅಡ್ಡ ತಿಡ್ಡ ಮಾತಾಡೋರು, ಮತ್ತೊಬ್ರು ಫಟ್ ಅಂತ ಸಿಟ್ಟಿಗೆ ಬರೋರು. ಮಾಧ್ಯಮದವ್ರು ಕೇಳಿದ ಒಂದೇ ಒಂದು ಪ್ರಶ್ನೆಗೆ ಎಂಥ ಪರಿ ಸಿಟ್ಟಿಗೆ ಬಂದ್ರ CM ಸಾಹೇಬ್ರು, 5 ವರ್ಷ ನೀವೇ CM ಸ್ಥಾನದಾಗ ಮುಂದುವರಿತೀರಿ ಅನ್ನೋ ಭರವಸೆ, ಆತ್ಮವಿಶ್ವಾಸ ಎಷ್ಟೈತಿ ಅಂತ ಕೇಳಿದಕ್ಕ ಈ ಪರಿ ಸಿಟ್ಟಿಗೆ ಬಂದ್ಬಿಡುದಾ? ಹೈಕಮಾಂಡ್ ಅವರು ಯಾವತ್ತು ಏನ್ ತೀರ್ಮಾನ ತಗೋತಾರೆ ಕಾನ್ಫಿಡೆನ್ಸ್ ಆಗಿದ್ದೀರಾ ಸರ್? 5 ವರ್ಷ ಕಂಪ್ಲೀಟ್ ಮಾಡೋ ಇದರಲ್ಲಿ ಎಷ್ಟು ಕಾನ್ಫಿಡೆನ್ಸ್ ಆಗಿದ್ದೀರಾ ಸರ್ ಅಂತ? 15 ಸಾರಿ ಕೇಳ್ತೇನೆ. ನೋಡಪ್ಪ, ಹೈಕಮಾಂಡ್ ಏನ್ ಹೇಳ್ತದೆ ಹಂಗೆ ಕೇಳೋದು ನಾನು, ಗೊತ್ತಾಯ್ತಾ? ಅದು ಬಿಡ್ಬಿಟ್ಟು ನೀವೇನೇನೋ ಪ್ರಶ್ನೆ ಕೇಳಿದ್ರೆ ಅವ್ಕೆಲ್ಲ ಉತ್ತರ ಕೊಡಕ್ಕಾಗಲ್ಲ. ತಪ್ಪ ಅವ್ರದ್ದು ಅಲ್ಲ ಬಿಡ್ರಿ. ಮೊದಲೇ ಇಬ್ಬಿಬ್ರು CMಗಳಾಗಿದ್ದವ್ರು ಸೋತು ಸುಣ್ಣಾಗಿ ಮನ್ಯಾಗ ಕುಂತಾರ. ಇದನ್ನ ನೋಡಿ ಟೆನ್ಷನ್ ಆಗಿರ್ತೈತಿ. ಎಲ್ಲಿ ತಮಗೂ ಇದೇ ಪರಿಸ್ಥಿತಿ ಬಂದ್ ಬಿಡ್ತೈತಿ ಅಂತ ಫುಲ್ ಟೆನ್ಷನ್ ಆಗಿರ್ತಾರ. ಇದೇ ಟೈಮ್ನಾಗ ಹಿಂಗ ಪ್ರಶ್ನೆ ಕೇಳಿದ್ರೆ ಇನ್ನೇನಾಗ್ತದ ಹೇಳ್ರಿ? ಆದ್ರೂ ನೀವು 1 ಲಕ್ಷ ಕೊಡ್ರಿ. ನೀವು ಸಿದ್ದರಾಮಯ್ಯನವರು ನಕ್ಕೋಂತ ಹಿಗ್ಗನಾಗಿರ್ಬೇಕು ಅನ್ನೋದು ನೋಡ್ಬೇಕು ಅಂದ್ರ ಈ ಲುಕ್ನಾಗ ಇಂಥ ವೇದಿಕೆಗಳಲ್ಲಿ ಅಷ್ಟ ಸಿಗ್ತಾರ ನೋಡ್ರಿ. ನಾನು ಹಜ್ ಯಾತ್ರೆಗೆ ಅನೇಕ ಸಹಾಯಗಳನ್ನು ಮಾಡಿದ್ದೇನೆ. ಈಗ ಮಂಗಳೂರಿನಲ್ಲಿ 20 ಕೋಟಿ ರೂಪಾಯಿ ರಲ್ಲಿ ಈಗ ಇವನು ಕೂಡ ಇರ್ತೇವನು 20 ಕೋಟಿ ರೂಪಾಯಿ ಕೊಟ್ಟಿದ್ದೀನಿ. ನಾನು ಮಂಗಳೂರಿಗೂ ಕೊಟ್ಟಿದ್ದೀನಿ, ಹುಬ್ಳಿ ಘೋಷಣೆ ಮಾಡಿದ್ದೀನಿ. 26-27 ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದೀನಿ. ಹಜ್ ಭವನ ಮಾಡೋಕ್ಕೂ ಕೂಡ ಇಲ್ಲಿಗೂ ಕೂಡ ಮಾಡಿದ್ದೀನಿ. ಇನ್ನೂ ಏನಾದ್ರು ಬೇಕಾದ್ರೂ ಮಾಡಿಕೊಡ್ತೀನಿ. ಬಹಳ ಒಳ್ಳೆಯ ಕೆಲಸ ಮಾಡ್ತಾ ಇದ್ದೀರಿ. ಈ ಹಜ್ ಭವನದಲ್ಲಿ
ಈ ತರಬೇತಿ ಕೊಡ್ತಕ್ಕಂಥದ್ದು, ಅದು IAS, IPS, IFS, KAS ಅದು ಮಾಡ್ತಕ್ಕಂಥ ಜನರಿಗೆ ಮಾಡ್ತಕ್ಕಂಥದ್ದು ಒಳ್ಳೆಯದು. ನಮ್ಮ ಸರ್ಕಾರನೂ ಕೂಡ ನಿಮಗೆ ಶಿಕ್ಷಣದಲ್ಲಿ ಹೆಚ್ಚು ಅವಕಾಶವನ್ನು ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಇಚ್ಛೆ. ಯಾಕಂದರೆ ನೀವು ಶಿಕ್ಷಣದಲ್ಲಿ ಹಿಂದೆ ಬಿದ್ದಿದ್ದೀರಿ, ಅದಕ್ಕೋಸ್ಕರ ನಿಮ್ಗೆಲ್ಲರಿಗೂ ಶಿಕ್ಷಣ ಸಿಕ್ಕಬೇಕು. ಕೊಡ್ತೀರ್ ಬಿಡ್ರಿ, ಕೊಡ್ತೀರಿ. ನೀವು ಎಷ್ಟು ಕೋಟಿ ಬೇಕು ಅಷ್ಟು ಕೊಡ್ತೀರ, ಅದು ಹಿಗ್ಗನ್ಯಾಗ. ಅಂದ್ರ ಸಿದ್ದರಾಮುಲ್ಲಾ ಖಾನ್ ಆದಾಗ್ಲೇ CM ಸಾಹೇಬ್ರಿಗೆ ಹಿಗ್ಗೋ ಅಂದಂಗ ಆಯ್ತಲ್ಲ. ಇನ್ನು ಇವರು ವರಸೆ, ಕಾಂಗ್ರೆಸ್ನವರು ವರಸೆ ಹೆಂಗಂದ್ರ 6 ಕೊಟ್ರ ಅತಿ ಕಡಿ, 3 ಕೊಟ್ರ ಸೋಸಿ ಕಡಿ. ಚುನಾವಣೆಗಿನ ಮೊದಲು DMK ಜೊತೆ ಮೈತ್ರಿ ಮಾಡ್ಕೊಂಡಿದ್ದ ಕಾಂಗ್ರೆಸ್ ಈಗ TVK ಪಕ್ಷಕ್ಕೆ ಬೆಂಬಲ ಕೊಡ್ತಾರಂತ. ಸರಿಯಾಗಿ ಮ್ಯಾಚ್ ಆಗ್ತೈತಿ ಬಿಡ್ರಿ. ಯಾಕಂದ್ರ ಈ ವಿಜಯ್ ಅವ್ರದ್ದು TVK ಪಕ್ಷ ಕೊಟ್ಟ ಪ್ರಣಾಳಿಕೆ ನೋಡಿ ಒಂದ್ ಕ್ಷಣ ತಲಿ ತಿರುಗುದು ಅಷ್ಟ ಉಳ್ದಿತ್ತು ನನಗ. ಪ್ರಣಾಳಿಕೆದಾಗ ಏನೇನೈತೆ ಅಂತ ಹೇಳ್ತೀನಿ ಕೇಳ್ರಿ. ಕುಟುಂಬದ ಮುಖ್ಯಸ್ಥಿ ಆಗಿರುವ ಹೆಣ್ಮಗಳಿಗೆ ತಿಂಗಳಿಗೆ 2,500 ರೂಪಾಯಿ ಕೊಡ್ತಾರಂತ. ಗೃಹಲಕ್ಷ್ಮಿ ಐತ್ಲ ಹಂಗ. ಇನ್ನು ಆರ್ಥಿಕವಾಗಿ ಹಿಂದುಳಿದ ಕುಟುಂಬಗಳ ವಧುಗಳಿಗೆ ಅಂದ್ರೆ ಮದುವೆ ಆಗುವಂತ ಹೆಣ್ಣು ಮಕ್ಕಳಿಗೆ 8 ಗ್ರಾಮ್ ಬಂಗಾರ ರೇಷ್ಮೆ ಸೀರೆ ಕೊಡ್ತಾರಂತ. ಇವ್ರಿಗೆ ಬಂಗಾರದ ರೇಟ್ ಗೊತ್ತೈತಿ ಇಲ್ಲಂತೀನಿ ನಾನು. ಇನ್ನು ಒಂದು ಕುಟುಂಬಕ್ಕೆ ವರ್ಷಕ್ಕೆ 6 ಸಿಲಿಂಡರ್ LPG ಫ್ರೀಯಾಗಿ ಕೊಡ್ತಾರಂತ. ಯವ್ವ, ಇಲ್ಲಿ ರೊಕ್ಕ ಕೊಟ್ರೆ ಕರೆಕ್ಟ್ ಆಗಿ ಮನಿಗೆ ತಂದು ಕೊಡಲಾಗ್ಯಾರ, ಡೀಲರ್ಗಳು ಗದ್ ಹಿಡಿಸ್ಲಿಕ್ಕತ್ತಾರ ಅಂತದ್ರಾಗ ಇವ್ರು ಫ್ರೀ ಕೊಡ್ತಾರಂತ. ಇನ್ನು ಈಗ ತಾನೇ ಹುಟ್ಟಿದಂತ ಮಗುವಿಗೆ ತಾಯಿ ಮಾಮನ್ ಯೋಜನೆ ಅಂತ ಬಂಗಾರದ ಉಂಗುರ ಕೊಡ್ತಾರಂತ. ಏನ್ ಬಂಗಾರದ ಗಿಡ ಏನ್ರಿ ನೆಡ್ಲಿಕ್ಕತ್ತಾರ ಏನ್ ಹೆಂಗಂತೀನಿ ನಾನು. ಇನ್ನು 5 ಲಕ್ಷ ಹೊಸ ಸರ್ಕಾರಿ ಉದ್ಯೋಗಗಳು ಕೊಡ್ತಾರಂತ, ಪಗಾರ ಕೊಡ್ತಾರಂತ, ಇಂಟರ್ನ್ಶಿಪ್ ಕೊಡ್ತಾರಂತ. ಡಿಗ್ರಿ ಮಾಡಿದವ್ರಿಗೆ ನೌಕರಿ ಸಿಕ್ಕಿಲ್ಲ ಅಂದ್ರ 4,000 ರೂಪಾಯಿ ಕೊಡ್ತಾರಂತ. ಡಿಪ್ಲೊಮಾ ಓದೋರ್ಗೆ 2,500 ರೂಪಾಯಿ ಕೊಡ್ತಾರಂತ. ವಾರೆ ವಾ. ಇನ್ನು ರೈತರಿಗೆ ಬೆಳೆ ಸಾಲ ಮನ್ನಾ ಮಾಡ್ಬಿಡ್ತಾರಂತ, ಕನಿಷ್ಠ ಬೆಂಬಲ ಬೆಲೆ ಕೊಡ್ತಾರಂತ. ಇನ್ನು ಮನಿಗಳಿಗೆ 200 ಯೂನಿಟ್ ಉಚಿತ ವಿದ್ಯುತ್ ಇಲ್ಲಿ ಹಾಕೊಟ್ರಲ್ಲ ಫ್ರೀಯಾಗಿ ಹಂಗೆ. ಆರೋಗ್ಯ ವಿಮೆ ಅಂತ ಕೇಳ್ಬೇಡ್ರಿ, ಒಂದೊಂದು ಕುಟುಂಬಕ್ಕೆ 25 ಲಕ್ಷ ತನಕ ಆರೋಗ್ಯ ವಿಮೆ ಮತ್ತು ಉಚಿತ, ಎಲ್ಲ ತಪಾಸಣೆ ಎಲ್ಲ ಉಚಿತ ಅಂತ. ವಾರೆ ವಾ, ಏನ್ರಿ ಥೇಟ್ ಅಲ್ಲ ಬಿಡ್ರಿ. ಸ್ವಲ್ಪ ನಮ್ಮ ರಾಜ್ಯದಾಗಿನ ಗ್ಯಾರಂಟಿ ಯೋಜನೆಗಳ ಥರಾನೇ ಅದಾವ. ಇಲ್ಲಿ ಹ್ಯಾಂಗ ವಾರಂಟಿ ಇಲ್ಲಾರ್ದೆ ಮೂಲೆ ಗುಂಪಾಗಿ ಬಿದ್ದಾವಲ್ಲ, ಅದರಿಂದ ಸರ್ಕಾರದ ಬೊಕ್ಕಸಕ್ಕೆ ಎಷ್ಟು ನಷ್ಟ ಆಗ್ಲಿಕ್ಕತ್ತದ ನೋಡ್ಲಿಕ್ಕತ್ತೀವಲ್ಲ, ಅಲ್ಲಿನೂ ಅದ ಮಾಡ್ತಾರಂತ. ಒಂದ್ ಅರ್ಥ ಆಯ್ತು ಬಿಡ್ರಿ ನನಗ. ಒಟ್ಟ ಆಗ್ಲಾರ್ದು ಹೋಗ್ಲಾರ್ದು ಹೇಳುವುದೇ ಪ್ರಣಾಳಿಕೆ ಅಂತ ಅರ್ಥ ಆಯ್ತು ನನಗ. ಇನ್ನು ಈ ಪಶ್ಚಿಮ ಬಂಗಾಳದಾಗ ಮಮತಾ ಬ್ಯಾನರ್ಜಿ ನಾಟಕ ಹಂಗ ಮುಂದುವರೆದೈತ್ರಪ್ಪ. ಜನಾದೇಶ ಬಂದ ಮ್ಯಾಲ್ನು ಸೋತು ಸುಣ್ಣಾದ ಮ್ಯಾಲ್ನು CM ಸ್ಥಾನಕ್ಕೆ ರಾಜೀನಾಮೆ ಕೊಡಲ್ಲ ಅಂತ ಜಿದ್ದಿಗೆ ಬಿದ್ದು ಬಿಟ್ಟಾರ. ಮೊದಲು ಏನಂದ್ರು, ಸೂರ್ಯ ಮುಳುಗದ ಮ್ಯಾಲ ನಾವೇ ಗೆದ್ದು ಬರ್ತೀವಿ ಅಂದ್ರು. ಆಮೇಲೆ ತಾವು ನೋಡಿದ್ರ ಪೂರ್ತಿ ಮುಳುಗ್ಯಾರ, ಆದ್ರೂ ರಾಜೀನಾಮೆ ಕೊಡಲ್ಲ ಅಂತಾರಲ್ರಿ. ಇದು ಎಂಥ ವಿಚಿತ್ರ ಹೇಳ್ರಿ. ನೋಡ್ರಿ, ಈಗ ಭಾರತದ ಸಂವಿಧಾನದ ಪ್ರಕಾರ ಮುಖ್ಯಮಂತ್ರಿಗೆ ಸ್ಪಷ್ಟ ಬಹುಮತ ಇಲ್ಲ ಅಂತಂದ್ರೆ ಏನ್ ಮಾಡಬೇಕು? ಆ ಪದವಿದಾಗ ಮುಂದುವರಿಲಿಕ್ಕೆ ಸಾಧ್ಯ ಇಲ್ಲ. ಇಂಥ ಟೈಮ್ನಾಗ ರಾಜ್ಯಪಾಲರಿಗೆ ಎಂಟ್ರಿ ಹಾಕ್ಬೇಕಾಗ್ತದ. ಬಹುಮತ ಸಾಬೀತುಪಡಿಸ್ರಂತರ ಹೇಳಬೇಕು ಅಥವಾ ಮುಂದಿನ ಕ್ರಮ ತಗೋಬೇಕು. ಹೌದೋ ಇಲ್ಲೋ ಹೇಳ್ರಿ. ಬೇಡ್ರಪ್ಪ, ಮಮತಾ ಬ್ಯಾನರ್ಜಿದ ಬಹಳ ವರ್ಷದಿಂದ ನಾಟಕ ನೋಡಕತ್ತೀವಿ ನಾವು. ನಾಯಕಿನೇ ಹಿಂಗಾದ್ಮೇಲೆ ಸೇವಕಿಯರೇನ್ ಕಮ್ಮಿ ಅಂತ ತಿಳ್ಕೊಂಡ್ರಿ ನೀವು? ಎಂಥ ನೌಟಂಕಿ, ಎಂಥ ಡ್ರಾಮಾ ನೋಡ್ಬೇಕು ನೀವು. TMC ಸದಸ್ಯ ಒಬ್ರು BJP ಅವ್ರು ಯಾರೋ ಹೆಣ್ಮಗಳ ಬಂದು ಹೊಡೆದಾರಂತ. ಸಿಕ್ಕಾಪಟ್ಟೆ ದೊಡ್ಡ ಪೆಟ್ಟಾದವ್ರಂಗ ತಲೆಗೆ ಬಿಳಿ ಪಟ್ಟಿ ಕಟ್ಕೊಂಡಾರ. ಪಾಪ ಕ್ಯಾಮ್ರಾ ಮುಂದೆ ಹಿಂಗ ಖಜೀಲ್ ಆಗ್ಬಾರ್ದಾಗಿತ್ತು. ಬಿಡ್ರಿ, ಹೆಂಗೂ ಎಲ್ಲ ಸೋತು ಬಿಟ್ಟಾರ. ಇವ್ರಿಗೆಲ್ಲ ಸೀರಿಯಲ್ಲೋ ಎಲ್ಲರೂ ಸೀರೀಸ್ನಾಗ ಆಕ್ಟಿಂಗ್ ಮಾಡಲ್ಲ ಕಳಿಸ್ಬಿಡ್ರೋಣ. ಹೌದಿಲ್ಲ ಹೇಳ್ರಿ. ಆದ್ರ ಮತ್ತೊಂದ್ರಪ್ಪ, IPL ಪ್ರಿಯರಿಗೆ ಒಂದು ಬ್ಯಾಡ್ ನ್ಯೂಸ್ ಅಂತೀನಿ ನಾನು. ನೋಡ್ರಿ, IPL ನ ಹೆಂಗಿರ್ತದ, ಹಾಲಿ ಚಾಂಪಿಯನ್ಗಳ ತವರು ಊರು, ಅಲ್ಲಿ ಫೈನಲ್ ಪಂದ್ಯ ನಡೆಯುವುದಿರ್ತೈತಿ. ಅದರಲ್ಲಿ ಈ ಸಲಾನು ಪ್ಲೇ ಆಫ್ ಫೈನಲ್ ಪಂದ್ಯ ಎಲ್ಲ ನಮ್ಮ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಾಗ ನಡೀತದ ಅಂತ ಎಲ್ಲಾರು ಅನ್ಕೊಂಡಿದ್ರು. ಇಲ್ಲಿ ಸ್ಟೇಡಿಯಂನಾಗ ಕುಂತ ಮ್ಯಾಚ್ ನೋಡೋಣ ಅಂತ ಕಾಯ್ಲಿಕತ್ತಿದ್ರು. ಆದ್ರೆ ಇಲ್ಲಿ MLA MLC MP ಗಳು ಏನ್ ಮಾಡಿದ್ರ ಹೇಳ್ರಿ? ಫ್ರೀ ಟಿಕೆಟ್ ಕೊಡ್ರಿ, ಒಂದಲ್ಲ ಎರಡಲ್ಲ, ನಮ್ಮ ಫ್ಯಾಮಿಲಿದವ್ರಿಗೆಲ್ಲ ಫ್ರೀ ಟಿಕೆಟ್ ಕೊಡ್ರಿ ಅಂತ ಕೇಳಿದ್ರಲ್ಲ. ಇದ್ರ ಸಲುವಾಗಿ ಈಗ ಫೈನಲ್ ಪಂದ್ಯ ಬೇರೆ ಕಡೆ ನಡೆಸಬೇಕು ಅಂತ BCCI ಯೋಚನೆ ಮಾಡ್ಲಿಕ್ಕತ್ತದ. ಯಾಕಂದ್ರೆ ಇವ್ರು ಚಂತನ ಇಷ್ಟು ಫ್ರೀ ಟಿಕೆಟ್ ಕೇಳಿದ್ರೆ ಏನ್ ಮಾಡ್ಬೇಕು ಹೇಳ್ರಿ? ಈ ಕಿರಿಕಿರಿಯಿಂದ ದೂರ ಉಳಿಬೇಕಂತ ಹಿಂಗ್ ವಿಚಾರ ಮಾಡ್ಲಿಕ್ಕತ್ತಾರಂತ. ಇದನ್ನು ಕೇಳಿದ್ರ DKC ಸಾಹೇಬ್ರು ಎಷ್ಟು ಸಿಟ್ಟಿಗೆ ಬರ್ತಾರ ಗೊತ್ತಾ ನಿಮ್ಗ?
RCB ಮ್ಯಾಚನ್ನು ಈಗ ಅಹಮದಾಬಾದ್ಗೆ ಶಿಫ್ಟ್ ಮಾಡಿದ್ದಾರೆ. ಸುಳ್ಳು ಅದೆಲ್ಲ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಏನು ಈ ಬೇರೆ ಕಡೆಯಿಂದ ಇನ್ನೂ 50% ಸೀಟ್ನ ಕೊಡ್ತಾರೆ. ಅವರೆಲ್ಲ ಪ್ರೆಷರ್ ಇನ್ಫ್ಲೂಯೆನ್ಸ್ ಮಾಡಿ ದೊಡ್ಡ ಸ್ಟೇಡಿಯಮ್ಮು 1 ಲಕ್ಷ ಜನ ಸೇರ್ಬೋದು ಅಂತ ಮಾಡಿದ್ದಾರೆ. ಮಾಡಿರ್ಬೋದಷ್ಟೇ. ಟಿಕೆಟ್ಗೂ ಅದಕ್ಕೂ ಸಂಬಂಧ ಇಲ್ಲ. ಯಾರು ಹೇಳಿದ್ರು ಟಿಕೆಟ್ ಅಂತ? BCCI ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ MLA ಟಿಕೆಟ್ಗೆ ಬೇಡಿಕೆ ಇಟ್ಟಿದ್ದಾರೆ, ಅದಕ್ಕೆ ನಾವು ಕೊಡಲಿ, ಆಮೇಲೆ ಅದಕ್ಕೆ ಉತ್ತರ ಕೊಡ್ತೀವಿ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದು ಸುದ್ದಿ ತರ್ತೀನಿ. ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.